ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಬ್ರೇಕ್. ಸಿಎಂ ನೇತೃತ್ವದಲ್ಲಿ ನಡೆದಂತಹ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಸರ್ಕಾರಿ ಜಾಗಗಳಲ್ಲಿ ಖಾಸಗಿ ಕಾರ್ಯಕ್ರಮಗಳಿಗೂ ನಿರ್ಬಂಧ. ಖಾಸಗಿ ಸಂಘ ಸಂಸ್ಥೆಗಳಿಗೆ ಪೂರ್ವಾನುಮತಿ ಕಡ್ಡಾಯವಾಗಿರುತ್ತೆ. ಸಂಘಟನೆಗಳ ಕಾರ್ಯಕ್ರಮಗಳಿಗೆ ಪೂರ್ವಾನುಮತಿ ಕಡ್ಡಾಯ. ಸಂಪುಟದಲ್ಲಿ ಆಗಿರುವಂತಹ ನಿರ್ಧಾರ ಇದು. ಸಿಎಂ ನೇತೃತ್ವದಲ್ಲಿ ನಡೆದಂತಹ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಆ ಮೂಲಕ ಪರೋಕ್ಷವಾಗಿ ಆರ್ಎಸ್ಎಸ್ನ ಚಟುವಟಿಕೆಗಳಿಗೂ ಕೂಡ ಮೂಗುದಾರ ಹಾಕುವಂತಹ ಕೆಲಸವನ್ನ ಇಲ್ಲಿ ಸರ್ಕಾರ ಮಾಡಿದೆ. ಸರ್ಕಾರಿ ಶಾಲೆ, ಕಾಲೇಜು ಆವರಣ, ಸ್ವತ್ತುಗಳು ಇದ್ಯಾವುದಕ್ಕೆ ಸಂಬಂಧಪಟ್ಟಂತೆ ಈ ಸರ್ಕಾರಿ ಅವಲಂಬಿತ ಸ್ಥಳಗಳಲ್ಲಿ ಖಾಸಗಿ ಕಾರ್ಯಕ್ರಮಗಳನ್ನು ಅಥವಾ ಸಂಘ ಸಂಸ್ಥೆಗಳ ಸಂಘಟನೆಗಳ ಕಾರ್ಯಕ್ರಮಗಳನ್ನು ನೀವು ಆಯೋಜನೆ ಮಾಡಿದ್ದೇ ಆದರೆ ಅದಕ್ಕೆ ಪೂರ್ವಾನುಮತಿಯನ್ನು ಪಡೆಯಬೇಕಾದಿದ್ದು ಅವಶ್ಯಕ ಅಂತ ಹೇಳಿ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಸಂಬಂಧಿತ ಅಧಿಕಾರಿಗಳು ಅಥವಾ ಇಲಾಖೆಯವರಿಂದ ಅನುಮತಿಯನ್ನು ಪಡೆದೇ ಸರ್ಕಾರಿ ಸ್ಥಳಗಳಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಅನ್ನೋದು ಸಂಪುಟದಲ್ಲಿ ಆಗಿರುವಂತಹ ತೀರ್ಮಾನ. ಇದು ಆರ್ಎಸ್ಎಸ್ ಅನ್ನು ಒಳಗೊಂಡಂತೆ. ಇನ್ನು ಯಾವುದೇ ಸಂಘಟನೆಯನ್ನು ನಾವು ನಿಷೇಧ ಮಾಡಲು ಆಗಲ್ಲ. ಸಂಪುಟ ಸಭೆ ಬಳಿಕ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ ಇದು. ಸಾರ್ವಜನಿಕ ಸ್ಥಳಗಳಲ್ಲಿ ಮನಸ್ಸಿಗೆ ಬಂದಂತೆ ಕಾರ್ಯಕ್ರಮವನ್ನು ಮಾಡುವಂತಿಲ್ಲ. ಸರ್ಕಾರಿ ಆವರಣದಲ್ಲಿ ಖಾಸಗಿ ಕಾರ್ಯಕ್ರಮಕ್ಕೆ ಪೂರ್ವಾನುಮತಿ ಕಡ್ಡಾಯವಾಗಿರುತ್ತೆ. ಹೊಸ ನಿಯಮಗಳನ್ನು ಕಾನೂನಾತ್ಮಕವಾಗಿ ಜಾರಿ ತರಲಾಗುವುದು. ಸಂಪುಟ ಸಭೆ ಬಳಿಕ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ದಾರೆ. ಇನ್ನು ಲಾಠಿ ಬೀಸೋದು, ಪಥಸಂಚಲನ ಹೋಗೋದು ಸಾಧ್ಯವಿಲ್ಲ. ಸಾರ್ವಜನಿಕ ಆಸ್ತಿಗಳಲ್ಲಿ ಹೇಗಿರಬೇಕು ಅಂತ ನಾವು ಹೇಳ್ತಿದ್ದೀವಿ ಎಂದಿದ್ದಾರೆ ಪ್ರಿಯಾಂಕ್ ಖರ್ಗೆ. ನಮ್ಮ ಪ್ರತಿನಿಧಿ ಸುನಿಲ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಪ್ರಿಯಾಂಕ್ ಖರ್ಗೆ ಅವರ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತಿನ ಸಂಪುಟ ಸಭೆಯಲ್ಲಿ ಸರ್ಕಾರಿ ಜಾಗಗಳಲ್ಲಿ ಅನುಮತಿ ಕಡ್ಡಾಯ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಸರ್ಕಾರಿ ಜಾಗ ಇರಬಹುದು, ಸಾರ್ವಜನಿಕರ ಜಾಗ ಇರಬಹುದು, ಏನೇ ಇದ್ರೂ ಪರ್ಮಿಷನ್ ತಗೊಂಡು ಮಾಡಬೇಕು. ಮತ್ತು ಬೇರೆ ಬೇರೆ ಆ್ಯಕ್ಟ್ಗಳಿವೆ, ನಿಯಮಗಳಿವೆ, ಅವೆಲ್ಲಾನು ಸೇರಿಸಿ ಒಂದು ಹೊಸ ನಿಯಮವನ್ನು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಅದರ ಬಗ್ಗೆ ಎಚ್ ಕೆ ಪಾಟೀಲ್ ಸಾಹೇಬರು ವಿವರ ಕೊಡ್ತಾರೆ. ಈಗ ಆರ್ಎಸ್ಎಸ್ನ ಒಂದಷ್ಟು ಚಟುವಟಿಕೆಗಳ ನಿರ್ಬಂಧದ ವಿಚಾರದ ಆ ಒಂದು ಸಂದರ್ಭದಲ್ಲಿ ಈ ಒಂದು ನಿರ್ಧಾರ ಸಾಕಷ್ಟು ಚರ್ಚೆ ಗ್ರಾಸವಾಗಿದೆ. ನೋಡಿ, ಚರ್ಚೆ ಮಾಡೋರು ಮಾಡ್ತಾರೆ. ನಮ್ಮ ಜವಾಬ್ದಾರಿ ಏನು? ಶಿಕ್ಷಣ ಸಂಸ್ಥೆನಲ್ಲಿ ಶಿಕ್ಷಣ ಆಗಬೇಕು, ಪಬ್ಲಿಕ್ ಪ್ಲೇಸಸ್ಸು ಪಬ್ಲಿಕ್ಕಿಗೆ ಇರಬೇಕು. ಸುಮ್ಮನೆ ಯಾರ್ಯಾರೋ ಬಂದು ಮನ್ಸಿಗೆ ಬಂದಂಗೆ ಪಥಸಂಚಲನ ಮಾಡೋದು, ಲಾಠಿ ಇಟ್ಕೊಂಡು ಓಡಾಡೋದು ಯಾರಿಗೋಸ್ಕರ? ಅದು ಯಾರೇ ಸಂಸ್ಥೆ ಇರ್ಬೋದು, ಯಾರದೇ ಸಂಘಟನೆ ಇರ್ಬೋದು, ಯಾರೇ ಇರ್ಬೋದು, ಒಂದು ಕಾನೂನಿನಲ್ಲಿ ಚೌಕಟ್ಟಿನಲ್ಲಿ ಎಲ್ಲರೂ ಇರಲಿ. ನಾನು ಇರಲಿ, ನೀವು ಇರಿ, ಅವರು ಇರ್ತಾರೆ. ಅಂದರೆ ಈಗ ಸರ್ಕಾರಿ ಜಾಗಗಳಲ್ಲಿ ಕಾರ್ಯಕ್ರಮ ಖಾಸಗಿ ಚಟುವಟಿಕೆಗಳನ್ನು ನಡೆಸಲೇಬೇಕು ಅಂದರೆ ಪರ್ಮಿಷನ್ ಕಡ್ಡಾಯ. ಅದು ಎಲ್ಲೇ ಇರಲಿ ರಾಜ್ಯದಲ್ಲಿ ಪರ್ಮಿಷನ್ ತಗೊಳಕ್ಕೇನು ಸರ್? ಈಗ ನೀವೇನು ಇಲ್ಲಿಗಲ್ ಇದು ಮಾಡ್ತಾ ಇಲ್ಲ, ಕೆಲಸ ಮಾಡ್ತಾ ಇಲ್ಲ, ಮತ್ತೆ ಪರ್ಮಿಷನ್ ತಗೊಳಕ್ಕೆ ಯಾಕೆ ಅಂಜಿಸ್ತಾ ಇದ್ದೀರಾ? ಆಲ್ ವಿ ಆರ್ ಆಸ್ಕಿಂಗ್ ಇಸ್ ಟು ಟೇಕ್ ಪರ್ಮಿಷನ್. ಇಫ್ ಇಟ್ ಈಸ್ ಒಳ್ಳೆ ಕಾರ್ಯಕ್ರಮ ಇದ್ರೆ ಅನುಮೋದನೆ ಕೊಡ್ತಾರೆ, ಸರಿಯಾಗಿ ಅನಿಸಿಲ್ಲ ಅಂದ್ರೆ ಕೊಡೋದಿಲ್ಲ, ಅಷ್ಟೇ ಅಲ್ವಾ? ಅಂದ್ರೆ ಯಾವುದೇ ಧರ್ಮ ಪಂಥ ಯಾರೇ ಇದ್ರೂ ಯಾವುದೇ ಕಾರ್ಯಕ್ರಮ ಇದ್ರೂ ತಗೊಳ್ಳೇಬೇಕು ಅಂತೀರ. ಹಾಗಾದ್ರೆ ನನಗೆಷ್ಟು ಕಾನೂನು ಅನ್ವಯಿಸ್ತದೋ ಅಷ್ಟೇ ನಿಮಗೂ ಅನ್ವಯಿಸ್ತದೆ, ನಮ್ಮಿಬ್ರಿಗೆ ಎಷ್ಟು ಅನ್ವಯಿಸ್ತದೆ ಅಷ್ಟೇ ಅವರಿಗೂ ಅನ್ವಯಿಸ್ಬೇಕಂತ ಅಷ್ಟೇ. ಥ್ಯಾಂಕ್ ಯು ಸರ್. ಇದಿಷ್ಟು ಸಚಿವರಂತ ಪ್ರಿಯಾಂಕ್ ಖರ್ಗೆ ಅವರ ಮಾತು. ಇವತ್ತಿನ ಸಂಪುಟ ನಿರ್ಧಾರದಲ್ಲಿ ಸರ್ಕಾರಿ ಸ್ಥಳಗಳಿಂದ ಆ ಎಲ್ಲಾ ಸ್ಥಳಗಳಲ್ಲೂ ಕೂಡ ಕಾರ್ಯಕ್ರಮ ಅಂದ್ರೆ ಖಾಸಗಿ ಕಾರ್ಯಕ್ರಮಗಳನ್ನ ನಡೆಸಬೇಕು ಅಂತಂದ್ರೆ ಪರ್ಮಿಷನ್ ಕಡ್ಡಾಯವಾಗಿದೆ. ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ಸಂಘಟನೆ ಇದ್ರೂ ಕೂಡ ಪರ್ಮಿಷನ್ ಅನ್ನು ತೆಗೆದುಕೊಳ್ಳಬೇಕು. ಎಲ್ಲರಿಗೂ ಕಾನೂನು ಒಂದೇ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರೋದು. ಈ ಮೂಲಕ ಪರೋಕ್ಷವಾಗಿ ಒಂದಷ್ಟು ಆರ್ಎಸ್ಎಸ್ ನ ಒಂದಷ್ಟು ಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕು ಅನ್ನೋ ಒಂದಷ್ಟು ಚಿಂತನೆ ಏನ್ ನಡೆದಿತ್ತು. ಈ ವಿಚಾರಕ್ಕೂ ಕೂಡ ಒಂದಷ್ಟು ಉತ್ತರವನ್ನು ಕೂಡ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಟಿವಿ9ಗೆ ಕೊಟ್ಟಿರುವಂತ. ಕ್ಯಾಮರಾ ಸೈಯದ್ ಜೊತೆ ಸುನಿಲ್, ಟಿವಿ9 ಬೆಂಗಳೂರು. ಸಚಿವ ಸಂಪುಟ ಸಭೆಯಲ್ಲಿ ಪ್ರಮುಖವಾಗಿ ಖಾಸಗಿ ಸಂಘ ಸಂಸ್ಥೆಗಳು, ಸಂಘಟನೆಗಳು ಸರ್ಕಾರಿಗೆ ಸಂಬಂಧಪಟ್ಟಂತಹ ಸ್ಥಳಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡುವುದು ಅಥವಾ ಬೇರೆ ಚಳುವಳಿಗಳು, ಪಥಸಂಚಲನ ಸೇರಿದಂತೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಂದ ಅಥವಾ ಇಲಾಖೆಯಿಂದ ಪೂರ್ವಾನುಮತಿಯನ್ನು ಪಡೆದುಕೊಳ್ಳುವುದು ಕಡ್ಡಾಯವಾಗುತ್ತೆ. ಇಲ್ಲಿ ಖಾಸಗಿ ಸಂಘ ಸಂಸ್ಥೆಗಳು, ಸಂಘಟನೆಗಳು ಅಂತ ಬಂದಂತಹ ಸಂದರ್ಭದಲ್ಲಿ ಆರ್ಎಸ್ಎಸ್ ಕೂಡ ಇನ್ಕ್ಲೂಡ್ ಆಗಿದೆ. ಆದರೆ ಸಂಪುಟ ಸಭೆಯಲ್ಲಿ ಆರ್ಎಸ್ಎಸ್ ಹೆಸರನ್ನ ಉಲ್ಲೇಖ ಮಾಡದೆ ಇಂತಹ ನಿರ್ಧಾರವನ್ನು ತೆಗೆದುಕೊಂಡಿರುವುದು ಪರೋಕ್ಷವಾಗಿ ಆರ್ಎಸ್ಎಸ್ಗೂ ಕೂಡ ಸರ್ಕಾರ ಅಂಕುಶವನ್ನ ಹಾಕ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೋಚರವಾಗ್ತಿದೆ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಇವತ್ತು ಸಚಿವ ಸಂಪುಟದಲ್ಲಿ ಏನು ಯಾವುದೇ ಒಂದು ಸಂಸ್ಥೆ ಇದ್ರೂ, ಶಾಲೆಗಳಿರ್ಬೋದು, ಇವತ್ತು ಇತರ ಸರ್ಕಾರಿ ಸಂಘ ಸಂಸ್ಥೆಗಳು ಅಥವಾ ಸರ್ಕಾರಿ ಕಚೇರಿಗಳಲ್ಲಿ ಅನಧಿಕೃತವಾಗಿ ಯಾವುದೇ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಏನಾದರೂ ಇದ್ರೆ ಅದು ಕೋಮು ಭಾವನೆ ಕೆರಳಿಸುವಂಥದ್ದಿರ್ಬೋದು, ಮತ್ತೊಂದಿರ್ಬೋದು, ಅದು ಪರವಾನಗಿ ಇಲ್ಲದೆ ಅದು ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ರ ಬಗ್ಗೆ ಇವತ್ತು ಸರ್ಕಾರ ತೀರ್ಮಾನ ಮಾಡಿದೆ. ಮತ್ತು ಈ ವಿಷಯದ ಬಗ್ಗೆ ಕಾನೂನು ಸಚಿವರು ಸವಿಸ್ತಾರವಾಗಿ ಮಾತನಾಡ್ತಾರೆ. ಇವತ್ತು ಸಚಿವ ಸಂಪುಟದಲ್ಲಿ ಏನು ಯಾವುದೇ ಒಂದು ಸಂಸ್ಥೆ ಇದ್ರೂ, ಶಾಲೆಗಳಿರ್ಬೋದು, ಇವತ್ತು ಇತರ ಸರ್ಕಾರಿ ಸಂಘ ಸಂಸ್ಥೆಗಳು ಅಥವಾ ಸರ್ಕಾರಿ ಕಚೇರಿಗಳಲ್ಲಿ ಅನಧಿಕೃತವಾಗಿ ಯಾವುದೇ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಏನಾದರೂ ಇದ್ರೆ ಅದು ಕೋಮು ಭಾವನೆ ಕೆರಳಿಸುವಂಥದ್ದಿರ್ಬೋದು, ಮತ್ತೊಂದಿರ್ಬೋದು, ಅದು ಪರವಾನಗಿ ಇಲ್ಲದೆ ಅದು ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಖಾಸಗಿ ಕಾರ್ಯಕ್ರಮಗಳಿಗೆ ನಿರ್ಬಂಧವನ್ನು ವಿಧಿಸುವ ಬಗ್ಗೆ ಅಥವಾ ಪೂರ್ವಾನುಮತಿಯನ್ನು ತೆಗೆದುಕೊಳ್ಳುವ ಕುರಿತು ಮಹತ್ವದ ಚರ್ಚೆಯಾಗಿದೆ. ಅದಕ್ಕೆ ಕಾರಣ ಕೂಡ ನಮಗೆ ಗೊತ್ತಿದೆ. ಇನ್ನು ಪರೋಕ್ಷವಾಗಿ ಆರ್ಎಸ್ಎಸ್ಗೆ ಮೂಗುದಾರವನ್ನು ಹಾಕುವಂತಹ ಕೆಲಸವನ್ನ ಇಲ್ಲಿ ಸರ್ಕಾರ ಮಾಡ್ತಾ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಇದು ಮತ್ತಷ್ಟು ರಾಜಕೀಯ ಕೆಸರಚಾಟಕ್ಕೆ ಕಾರಣವಾಗುತ್ತಾ ನಿರ್ಧಾರ? ಹರೀಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಪ್ರಮುಖವಾಗಿ ಸಂಘ ಸಂಸ್ಥೆಗಳು, ಸಂಘಟನೆಗಳು ಮಾಡುವಂತಹ ಕಾರ್ಯಕ್ರಮಗಳಿಗೆ ಪೂರ್ವಾನುಮತಿಯನ್ನ ಕಡ್ಡಾಯಗೊಳಿಸುವಂತಹ ನಿಟ್ಟಿನಲ್ಲಿ ನಿರ್ಧಾರವನ್ನ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಆರ್ಎಸ್ಎಸ್ ಕೂಡ ಇನ್ಕ್ಲೂಡ್ ಆಗುತ್ತೆ. ಆರ್ಎಸ್ಎಸ್ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಏನೇ ಕಾರ್ಯಕ್ರಮಗಳನ್ನ ಮಾಡಿದ್ರೂ ಪರ್ಮಿಷನ್ ಅನ್ನ ತೆಗೆದುಕೊಳ್ಳಲೇಬೇಕು ಅನ್ನೋದನ್ನ ಸಚಿವರು ಕೂಡ ಮಾತನಾಡ್ತಾ ಹೇಳಿದ್ರು. ಇದು ಯಾವ ರೀತಿಯ ಚರ್ಚೆಗೆ ಅಥವಾ ರಾಜಕೀಯ ಕೆಸರೆರಚಾಟಕ್ಕೆ ಎಡೆ ಮಾಡಿಕೊಡಬಹುದು ಅಂತ ಹರೀಶ್? ಹೌದು ಮಧುಶ್ರೀ, ಇವತ್ತಿನ ಕ್ಯಾಬಿನೆಟ್ನಲ್ಲಿ 3 ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ಅದರಲ್ಲಿ ಪ್ರಮುಖವಾದಂತಹ ನಿರ್ಧಾರ ಅಂತಂದ್ರೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಅಂದ್ರೆ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಯಾವುದೇ ಖಾಸಗಿ ಸಂಘಟನೆಗಳಿಗೆ ಧಾರ್ಮಿಕವಾಗಿ, ರಾಜಕೀಯವಾಗಿ ಯಾವುದೇ ಸಭೆ ಸಮಾರಂಭಗಳನ್ನಾಗ್ಲಿ ಚಟುವಟಿಕೆಗಳನ್ನಾಗ್ಲಿ ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನುವಂತಹದ್ದನ್ನ ಮತ್ತೊಮ್ಮೆ ಸರ್ಕಾರ ಸ್ಪಷ್ಟಪಡಿಸುವಂತ ನಿರ್ಧಾರವನ್ನು ತೆಗೆದುಕೊಂಡಿದೆ. 2013 ಫೆಬ್ರವರಿಯಲ್ಲಿಯೇ ಬಿಜೆಪಿ ಸರ್ಕಾರ ಇಂಥದ್ದೊಂದು ನಿರ್ಧಾರವನ್ನು ಕೈಗೊಂಡಿತ್ತು. ಅದನ್ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂತಹ ದೃಷ್ಟಿಯಿಂದಲೇ ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಅಂದ್ರೆ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಖಾಸಗಿ ವ್ಯಕ್ತಿಗಳಾಗಿರ್ಬೋದು, ಸಂಘಟನೆಗಳಾಗಿರ್ಬೋದು ಯಾವುದೇ ರೀತಿಯಾದಂತಹ ಚಟುವಟಿಕೆಗಳನ್ನ ರಾಜಕೀಯವಾಗಿ, ಧಾರ್ಮಿಕವಾಗಿ ಮಾಡುವಂತಿಲ್ಲ. ಒಂದ್ ವೇಳೆ ಈ ರೀತಿಯಾಗಿ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತಂದ್ರೆ ಸರ್ಕಾರದಿಂದ ಪೂರ್ವಾನುಮತಿಯನ್ನ ತೆಗೆದುಕೊಳ್ಳಬೇಕು. ಪೂರ್ವಾನುಮತಿ ಇಲ್ಲದೆ ಯಾವುದೇ ರೀತಿಯಾದಂತಹ ರಾಜಕೀಯ ಮತ್ತು ಧಾರ್ಮಿಕ ಚಟುವಟಿಕೆಗಳನ್ನ ಮಾಡಬಾರದು ಅನ್ನುವಂತಹದನ್ನ ಈಗ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನು ಕ್ಯಾಬಿನೆಟ್ ನಲ್ಲಿ ತೆಗೆದುಕೊಂಡಿದೆ. ಇದು ಪರೋಕ್ಷವಾಗಿ ಆರ್ಎಸ್ಎಸ್ ನ ಚಟುವಟಿಕೆಗಳಿಗೆ ನಿರ್ಬಂಧ ಹೇರುವಂತದ್ದೇ ಆಗಿರುವಂತಹದ್ದು. ಈ ಒಂದು ಆರ್ಡರ್ ನಲ್ಲಿ, ಈ ಒಂದು ಸುತ್ತೋಲೆಯಲ್ಲಿ ಇವತ್ತು ತೆಗೆದುಕೊಂಡ ನಿರ್ಧಾರದಲ್ಲಿ ಆರ್ಎಸ್ಎಸ್ ಅನ್ನುವಂತಹದನ್ನ ಯಾವುದೇ ನೇರವಾಗಿ ಪದಪ್ರಯೋಗವನ್ನ ಮಾಡಿಲ್ಲ. ಆದರೆ ರಾಜಕೀಯ ಕಾರ್ಯಕ್ರಮಗಳಾಗಿರ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳನ್ನ ಯಾವುದಾದ್ರೂ ಖಾಸಗಿ ಸಂಘಟನೆಗಳು ಆಯೋಜನೆ ಮಾಡ್ತವೆ ಅಂತಂದ್ರೆ ಅದಕ್ಕೆ ಅನುಮತಿ ಇಲ್ಲ. ಪೂರ್ವಾನುಮತಿ ತೆಗೆದುಕೊಂಡೇ ಇಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂತ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಇದಕ್ಕೀಗ ಬಿಜೆಪಿ ನಾಯಕರುಗಳು ಯಾವ ರೀತಿ ಅಂತ ನಿರ್ಧಾರ ಮಾಡ್ತಾರೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಕೆರಳಿಸಿರ್ತಕ್ಕಂಥದ್ದು. ಆರ್ಎಸ್ಎಸ್ ಸಂಘಟನೆ ನೇರವಾಗಿ ಕೋರ್ಟ್ಗೆ ಹೋಗೋಕ್ಕಾಗ್ಲಿ ಆಗೋದಿಲ್ಲ. ಯಾಕಂತಂದ್ರೆ ಆರ್ಎಸ್ಎಸ್ ಅನ್ನುವಂತ ಯಾವುದೇ ಪದವನ್ನ ಅಲ್ಲಿ ಉಲ್ಲೇಖವನ್ನ ಮಾಡಿಲ್ಲ. ಜೊತೆಗೆ ಬಿಜೆಪಿ ಸರ್ಕಾರ ಹೊರಡಿಸಿದಂತ ಆದೇಶದ ಮುಂದುವರಿದ ಭಾಗವೇ ಇದಾಗಿರೋದ್ರಿಂದ ಕಾಂಗ್ರೆಸ್ ನಾಯಕರುಗಳು ಕೂಡ ಹೇಳ್ಬೋದು, ಇದು ನೀವು ಬಿಜೆಪಿ ಸರ್ಕಾರದಲ್ಲೇ ಮಾಡಿದಂತಹ ಒಂದು ಕಾನೂನು, ಅದನ್ನೇ ನಾವೀಗ ಮುಂದುವರಿಸಿದ್ದೀವಿ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನು ಕೂಡ ಈಗ ಕಾಂಗ್ರೆಸ್ ನಾಯಕರು ಕೊಡ್ಲಿಕ್ಕೆ ಎಲ್ಲಾ ರೀತಿಯಾದ ತಯಾರಿಯನ್ನು ನಡೆಸಿದ್ದಾರೆ. ಹಾಗಾಗಿ ನೇರವಾಗಿ ಆರ್ಎಸ್ಎಸ್ಗೆ ವಿರೋಧ ಇದೆ ಅಥವಾ ಆರ್ಎಸ್ಎಸ್ ನ ಚಟುವಟಿಕೆಗಳಿಗೆ ನಿರ್ಬಂಧ ಹೇರ್ತಿದ್ದೀವಿ ಅನ್ನುವಂಥದ್ದನ್ನ ಯಾವುದೇ ನೇರವಾದಂತಹ ಕಾರಣಗಳನ್ನ ಕೊಡದಲೆ ಯಾವುದೇ ಖಾಸಗಿ ಸಂಘಟನೆ
ಸಂಘಟನೆಗಳು ಪೂರ್ವಾನುಮತಿ ಇಲ್ಲದೆ ಇಂತಹ ಚಟುವಟಿಕೆಗಳನ್ನ ಮಾಡಬಾರದು ಅನ್ನುವಂತಹದನ್ನ ಈಗ ಕ್ಯಾಬಿನೆಟ್ ನಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇನ್ನೊಂದು, ಬೆಂಗಳೂರಿನಲ್ಲಿ ಒಂದು ಬಿಸ್ನೆಸ್ ಕಾರಿಡಾರ್ ರೋಡ್ ಅನ್ನ ಮಾಡಬೇಕು ಅನ್ನುವಂತಹದನ್ನ ಇವತ್ತು ಕ್ಯಾಬಿನೆಟ್ ನಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. 100 ಮೀಟರ್ ರಸ್ತೆಯಲ್ಲಿ 65 ಮೀಟರ್ ರಸ್ತೆಗೆ ಬಳಕೆ ಆದ್ರೆ ಇನ್ನ 35 ಮೀಟರ್ ಏನಿದೆ ಇದು ಅಂಗಡಿ ಮಳಿಗೆಗಳನ್ನ ತೆರಲಿಕ್ಕೆ ಮತ್ತೆ ಬಿಸ್ನೆಸ್ ಮಾಡ್ಲಿಕ್ಕೆ ಬಳಕೆಯನ್ನ ಮಾಡ್ಕೊಳ್ತೀವಿ ಅನ್ನುವಂತಹದನ್ನ DCM DK ಶಿವಕುಮಾರ್ ಅವರು ಇವತ್ತು ಘೋಷಣೆ ಮಾಡಿದ್ದಾರೆ. ಮತ್ತೆ ಬೆಂಗಳೂರಿಗೆ ಈ ತರದೊಂದು ಬಿಸ್ನೆಸ್ ಕಾರಿಡಾರ್ ನ ಅವಶ್ಯಕತೆ ಇತ್ತು. ಮತ್ತೆ ಈ ಹಿಂದೆ ಫೆರಿಫೆರಲ್ ರಿಂಗ್ ರೋಡ್ ಅನ್ನ ಮಾಡೋದಕ್ಕೆ ಎಲ್ಲ ಪ್ರಯತ್ನವನ್ನ ಪಡ್ತೀವಿ. ಧನ್ಯವಾದ ಹರೀಶ್ ತಮ್ಮ ಮಾಹಿತಿಗಾಗಿ.